ಕರುನಾಡಿನ ಅಪ್ಪಟ ಕನ್ನಡತಿ ಅಪರ್ಣಾ ಇನ್ನಿಲ್ಲ. ಕೋಟ್ಯಾಂತರ ಕನ್ನಡಿಗರನ್ನ ಕನ್ನಡತಿ ಅಗಲಿದ್ದಾರೆ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣಾ ಕೊನೆಯುಸಿರೆಳೆದಿದ್ದಾರೆ. 4ನೇ ಸ್ಟೇಜ್ ಕ್ಯಾನ್ಸರ್ನಿಂದ ಅಪರ್ಣಾ ವಿಧಿವಶರಾಗಿದ್ದಾರೆ. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನವನ್ನು ಹೊಂದಿದ್ದಾರೆ. ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಂತಹ ನಟಿ ಮತ್ತು ನಿರೂಪಕಿ ಬಾರದ ಲೋಕಕ್ಕೆ ತಮ್ಮ ಪಯಣವನ್ನು ಬೆಳೆಸಿದ್ದಾರೆ. ಇನ್ನು ನಟಿ ನಿರೂಪಕಿ ಅಪರ್ಣಾ ಅವರು ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅಂದರೆ ಬೇರೆ ಎಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಅವರ ಪತಿ ಕೂಡ ನಾಗರಾಜ್ ಅವರು ಕೂಡ ಆಡಿದ್ರು. ಯಾಕಂತಂದರೆ ಖಾಸಗಿ ಜೀವನವನ್ನು ಮಾಡಿದ್ದೀವಿ, ಖಾಸಗಿಯಾಗೇ ನಾನು ಕಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಸವಿತಾ, ಅಂತಿಮ ದರ್ಶನಕ್ಕೆ ಈಗ ಅಲ್ಲೇ ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು, ಯಾರೆಲ್ಲ ಆಗಮಿಸ್ತಾ ಇದ್ದಾರೆ, ಏನೆಲ್ಲ ಆಗ್ತಾ ಇದೆ ಸ್ಥಳದಲ್ಲಿ, ಡೀಟೇಲ್ಸ್ ನೀಡ್ತಾ ಹೋಗೋದಾದರೆ? ರಮ್ಯಾ, ಅಪರ್ಣಾ ಅವರ ಅಗಲಿಕೆ ಕರುನಾಡಿಗೆ ಕನ್ನಡಿಗರಿಗೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಬಹುತೇಕ 7 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈಗಾಗಲೇ ಸಾರ್ವಜನಿಕರು ಗಣ್ಯರು ಕೂಡ ಬರ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಅರ್ಚನಾ ಉಡುಪ ಅವರಿದ್ದಾರೆ. ಅವರೊಂದಿಗೆ ತುಂಬ ಆತ್ಮೀಯತೆ ಇತ್ತು, ಒಡನಾಟ ಇತ್ತು. ಮೊದಲಿಗೆ ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈ ಒಂದು ಸುದ್ದಿ ನಿಜಕ್ಕೂ ನಿನ್ನೆ ಕರುನಾಡೆ ಸ್ತಬ್ಧವಾಗಿತ್ತು. ಎಲ್ರಿಗೂ ಶಾಕಿಂಗ್ ಸುದ್ದಿ ಇದೊಂದು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕನ್ನಡ ಬಡವಾಯಿತು ಅಂತಲೇ ನಾನು ಅವಾಗಿಂದ ಹೇಳ್ತಾ ಇರೋದು. ಯಾಕಂದರೆ ಒಂಥರ ನಡೆದಾಡೋ ಶಬ್ದಕೋಶ ಅಂತ ಹೇಳ್ತಿದ್ದೆ ನಾನು. ಅವರು ಸ್ಟೇಜ್ ಮೇಲೆ ಮೈಕ್ ಹಿಡಿದು ನಿಂತರೆ ಅದು ಕೇಳೋಕ್ಕೆ 2 ಕಿವಿ ಸಾಕಾಗ್ತಾ ಇರಲಿಲ್ಲ. ಅಷ್ಟು ಸ್ಫುಟವಾದ, ಅಷ್ಟು ಚಂದದ ಕನ್ನಡ ಮಾತಾಡೋರು. ಕೆಲವರು ನನ್ನ ಫ್ರೆಂಡ್ಸು, ನನ್ನ ಪರಿಚಯದವರು, ಅಯ್ಯೋ ಇವ್ರು ಮಾತಾಡಿದ್ರೆ ನಾವು ಡಿಕ್ಷನರಿ ಹಿಡ್ಕೊಂಡು ಹುಡುಕ್ಬೇಕು ಪದಗಳು ಅರ್ಥ ಅಂತ ಹೇಳೋರು. ಅಂಥ ಒಂದು ಹೋಲ್ಡ್ ಇದೆಯಲ್ಲ, ಲ್ಯಾಂಗ್ವೇಜ್ ಮೇಲೆ ಹೋಲ್ಡು, ಆಮೇಲೆ ಅವ್ರನ್ನವರು ಕ್ಯಾರಿ ಮಾಡ್ತಾ ಇದ್ದಂಥ ರೀತಿ ಸ್ಟೇಜ್ ಮೇಲೆ, ಇದೆಲ್ಲವೂ ಅನುಕರಣೀಯವಾದಂಥದ್ದು. ಮೇಡಮ್, ಆರೋಗ್ಯದಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಯಾವಾಗ ಶೇರ್ ಮಾಡಿಕೊಂಡ್ರು? ತುಂಬ ಗಟ್ಟಿಯಾಗಿ ಮಾತಾಡ್ತಿದ್ರು. ಎಲ್ಲಿಯೂ ಕೂಡ ಇಂಥದ್ದೊಂದು ಆರೋಗ್ಯ ಸಮಸ್ಯೆ ಇದೆ ಅಂತ ಎಲ್ಲಿಯೂ ಕೂಡ ಕಾಣಲಿಲ್ಲ. ಇಲ್ಲ, ಅವ್ರಿಗಿದು ಪಬ್ಲಿಕ್ ಆಗೋದು ಇಷ್ಟ ಇರಲಿಲ್ಲ ಅವರಿಗೆ. ಅವ್ರಿಗೆ ಒಂದು ಏನಂತಾರೆ, ಪಿಟಿ ಇಷ್ಟ ಇರಲಿಲ್ಲ. ಎಲ್ಲರೂ ಅಯ್ಯೋ ಪಾಪ, ಅಯ್ಯೋ ಹಿಂಗಾಗೋಯ್ತಾ ಅಂತ ಹೇಳೋದು ಇಷ್ಟ ಇರಲಿಲ್ಲ. ಕೆಲವ್ರಿಗೆ ಮಾತ್ರ ಅವರು ತುಂಬ ಹತ್ತಿರ ಅಂತ ಅನ್ಸ್ಕೊಂಡವ್ರಿಗೆ ಕೆಲವ್ರಿಗೆ ಮಾತ್ರ ಹೇಳಿದರು. ನನಗೆ ಇದೊಂದು ಇನ್ನೂ ಅದು ರಿಸಲ್ಟ್ ಏನು ಅಂತ ಇನ್ನೂ ರಿಸಲ್ಟ್ ಬಂದಿಲ್ಲ, ಏನಾಗುತ್ತೆ ಅಂತ. ಬಟ್ ಯಾರಿಗೂ ಹೇಳಬೇಡ, ಈ ಥರದ್ದೊಂದು ಶಂಕೆ ಇದೆ, ಸಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರು ನನಗೆ. ಅವಾಗ ಕೂಡ ಅವರೂ ತುಂಬ ಪಾಸಿಟಿವ್ ಆಗೇ ಇದ್ದರು. ಏನಾಗಲ್ಲ ಕಣೆ, ನೋಡು ನೆಗೆಟಿವ್ ಆಗಿ ಬರುತ್ತೆ ರಿಸಲ್ಟು. ನಾನು ಶಾಕ್ ಆದ್ರೂ ತೋರಿಸ್ಕೊಳ್ಳಿಲ್ಲ. ಹೇಳಿದೆ, ನೀವು ಹೋರಾಟಗಾರ್ತೀರಿ, ಗೆದ್ದು ಬರ್ತೀರಾ ಬಿಡಿ, ಅದೇನು ನೆಗೆಟಿವ್ ರಿಸಲ್ಟೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ, ನಿಮ್ಮಂಥವ್ರಿಗೆ ದೇವರು ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಅವತ್ತು ಮಾತಾಡಿದ್ದೆ. ಒಂದು ಊರಿಂದ ನಾವಿಬ್ಬರು ವಾಪಸ್ ಬರ್ತಾ ಇರುವಾಗ. ಬಟ್ ಅದೇ ಹೇಳ್ದಂಗೆ ನ್ಯಾಯವಂತರಿಗೆ ಇದು ಕಾಲ ಅಲ್ಲ ಅಂತ ಅನಿಸುತ್ತೆ. ಮೇಡಮ್, ನಾಗರಾಜ್ ಅವರು ಕೂಡ ಹೇಳಿದರು, ಛಲಗಾರ್ತಿ, ಹೋರಾಟಗಾರ್ತಿ. 6 ತಿಂಗಳ ಟೈಮನ್ನು ಡಾಕ್ಟ್ರು ಕೊಟ್ಟಿದ್ದರು. 6 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ. 1.5 ವರ್ಷ ಇದ್ರ ಜೊತೆಗೆ ಹೋರಾಡಿದ್ರು ಅಂತ. ಆ ಒಂದು ಸಮಯ ಹೇಗಿತ್ತು ಅಂತ? ಅವರು ನೋವು ತೋರಿಸ್ಕೊಳ್ತಾ ಇರಲಿಲ್ಲ. ಅಂದರೆ ಅವರು ಒದ್ದಾಡೋದಾಗಿರಲಿ, ಇನ್ನೊಂದಾಗಲಿ, ಅದನ್ನು ಬೇರೆಯವ್ರು ನನ್ನ ಆ ಮುಖವನ್ನು ನೋಡಬಾರ್ದು ಅನ್ನೋಂಥದ್ದೇನೋ ಇತ್ತು ಅಂತ ಅನಿಸುತ್ತೆ ಅವರಿಗೆ ಬಹುಶಃ. ಯಾವಾಗಲೂ ನಗ್ನಗ್ತಾನೆ ಮಾತಾಡೋರು. ನಾನು ಕಳೆದ ಸಲ ಅವ್ರ ಮನೆಗೆ ಬಂದಾಗ ಸುಮಾರು ಹೊತ್ತು ಕೂತ್ಕೊಂಡು ಹರಟೆ ಹೊಡೆದ್ವಿ. ಯಾವಾಗಲೂ ಆರಾಮಾಗಿದ್ದರು. ಆ್ಯಕ್ಚುಲಿ ಇಷ್ಟು ಹದಗೆಟ್ಟಿರಲಿಲ್ಲ ಪರಿಸ್ಥಿತಿ. ಅದಕ್ಕೂ ಮುಂಚೆ ಒಂದ್ಸಲಿ ನನ್ನನ್ನು ಎಲ್ಲಾದರೂ ಆಚೆ ಕರ್ಕೊಂಡು ಹೋಗು ಅಂತಂದರು. ನಂದು ಇಲ್ಲೇ ಎಡು ಬಿದ್ದರೆ ಮನೆ ಇರೋದ್ರಿಂದ ನಾವು ಒಟ್ಟಿಗೆ ವಾಕ್ ಹೋಗ್ತಿದ್ವಿ. ನಾನು ಬಂದ ತಕ್ಷಣ ಇಲ್ಲಿ ಅವ್ರಿಗೆ ಕಾಲ್ ಮಾಡಿ, ಬನ್ನಿರಿ ಕೆಳಗೆ ಹೋಗೋಣ ವಾಕು ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೆ. ಊರಿಗೆ ಹೋಗ್ತಾಯಿದ್ವಿ, ಟ್ರಿಪ್ಪೆಲ್ಲ ಹೋಗ್ತಾಯಿದ್ವಿ, ಒಟ್ಟಿಗೆ ಮಜಾ ಮಾಡ್ತಾಯಿದ್ವಿ. ಆ್ಯಂಡ್ ಎಲ್ಲರೂ ಆಚೆ ಕರ್ಕೊಂಡು ಹೋಗು ಅಂತ. ಅವಾಗ ಸ್ವಲ್ಪ ಶಿ ವಾಸ್ ಗೆಟಿಂಗ್ ಬೆಟರ್, ಸ್ವಲ್ಪ ಆರಾಮಾಗ್ತಾಯಿದ್ರು. ದೆರ್ ವಾಸ್ ಹೋಪ್. ನಾವು ಹೊರಗಡೆ ಹೋದ್ವಿ ಡಿನ್ನರ್ಗೆ, ತುಂಬ ಸಂತೋಷದಿಂದ ತಿಂದರು.
ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಮಾಡಿದ್ರು. ನಾನು ಬೇಗ ಬರ್ತೀನಿ ನೋಡು, ಮತ್ತೆ ಸ್ಟೇಜ್ ಮೇಲೆ ಹೋಗಿ ನೀನು ಚಿಂದಿ ಮಾಡಿಬಿಡ್ತೀನಿ ಅಂತೆಲ್ಲ ಅನ್ನೋರು. ಬಟ್ ದೇವ್ರ ಪ್ಲ್ಯಾನ್ಸ್ ಬೇರೆ ಇರುತ್ತಲ್ವ, ಸೊ ಹೀಗಾಯಿತು. ಅಪರ್ಣಾ ಅವರಂದರೆ ಸ್ಪಷ್ಟವಾದ ಕನ್ನಡ ಅರಳುಹುರಿದಂತಹ ನಿರೂಪಣೆ, ನಟನೆ, ಅದರಲ್ಲೂ ಮಜಾ ಟಾಕೀಸ್ ಅಂತಹ ಹಾಸ್ಯ ವೇದಿಕೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ವರಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಮುಖಾಂತರ ಮನೆ ಮಾತಾಗಿದ್ದರು. ಅದರಿಂದ ಇದಕ್ಕೆ ಶಿಫ್ಟ್ ಆದಾಗ ಅವ್ರಿಗೆ ಹೆಂಗಿತ್ತು ಮೇಡಮ್ ಆ ಸಿಚುವೇಶನ್ ಅಂತ? ಅವ್ರಿಗೆ ಸ್ವಲ್ಪ ಒಂದು ಸಣ್ಣದಾದ ಹಿಂಜರಿಕೆ ಇತ್ತು. ನನ್ನನ್ನು ಜನ ಹೀಗೆ ನೋಡಿಲ್ಲ, ಒಂದು ನಿರೂಪಣೆ ಅಥವಾ ಅವರು ಹೀರೋಯಿನ್ ಆಗಿ ಮಾಡಿದಾಗ ಆ ಥರದ ರೋಲು ನೋಡಿದ್ದು. ಈಗ ಈ ಥರ ಕಾಮಿಡಿಯಲ್ಲಿ ನನ್ನನ್ನು ಜನ ಹೇಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಸಣ್ಣ ಹಿಂಜರಿಕೆ ಇತ್ತು. ಬಟ್ ಅವ್ರು ಏನೇ ಮಾಡಿದ್ರು ಅದರಲ್ಲಿ 200% ಕೊಟ್ಟು ಮಾಡೋರು. ಅದರಲ್ಲೂ ಸೈ ಅನ್ಸ್ಕೊಂಡ್ರು, ಅದನ್ನು ಗೆದ್ದರು. ಸಾವನ್ನೊಂದು ಗೆಲ್ಲಕ್ಕಾಗಲಿಲ್ಲ. ನೋಡಿದ್ರಲ್ಲ, ಅಪರ್ಣಾ ಅವರು ಎಲ್ಲವನ್ನೂ ಗೆದ್ದಿದ್ರು, ಕನ್ನಡಿಗರ ಮನಸ್ಸನ್ನು ಕೂಡ ಗೆದ್ದಿದ್ರು. ಆದರೆ ಸಾವಲ್ಲಿ ಸೋತರು ಅಂತ. ಸಾವಾದ್ರೂ ಕನ್ನಡಿಗರ ಎದೆಯಲ್ಲಿ ಅಜರಾಮರವಾಗಿ ಉಳಿತಾರೆ, ಎಂದೆಂದಾಗೂ ಅವರು ಅಜರಾಮರಾಗಿ ಉಳಿತಾರೆ ಅನ್ನೋ ಮಾತನ್ನು ಅರ್ಚನಾ ಉಡುಪ ಅವರು ಹೇಳಿದ್ದಾರೆ. ರಮ್ಯಾ. ರೈಟ್ ಸವಿತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.